ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ನಾವು ಲೇಖನ ಚಿಹ್ನೆಗಳ ಕುರಿತು ಅಧ್ಯಯನ ಮಾಡೋಣ. ಈ ಲೇಖನ ಚಿಹ್ನೆಗಳನ್ನು ನಾವು ಭಾಳಷ್ಟು ಪರೀಕ್ಷೆಗಳಲ್ಲಿ ಈ ಕುರಿತಾಗಿ ಪ್ರಶ್ನೆಗಳನ್ನು ಬಂದಿರೋದನ್ನು ನೋಡಿರ್ಬೋದು. SSLC ಪರೀಕ್ಷೆಯಲ್ಲಿ ಕೂಡ ಒಂದು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಬರುತ್ತೆ. ಮತ್ತು ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಈ ಒಂದು ಲೇಖನ ಚಿಹ್ನೆ ಮೇಲೆ ಪ್ರಶ್ನೆಗಳನ್ನು ಕೇಳಿರೋದನ್ನು ನಾವು ಗಮನಿಸಿರ್ತೀವಿ. SD ಆಗಿರ್ಬೋದು, FD ಆಗಿರ್ಬೋದು, TETL ಆಗಿರ್ಬೋದು. ಸಾಮಾನ್ಯವಾಗಿ ಈ ಕನ್ನಡದ ವಿಷಯದ ಕುರಿತಾಗಿ ಇರತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಸಾಮಾನ್ಯವಾದಂತಹ ಒಂದು ಪ್ರಶ್ನೆಗಳನ್ನು ನೋಡ್ತೀವಿ. ಹಾಗಾದರೆ ಲೇಖನ ಚಿಹ್ನೆಗಳಂದರೆ ಏನು ಅಂದರೆ, ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದದ್ದು. ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆ ಸ್ಪಷ್ಟಾರ್ಥವನ್ನು ಕೊಡದೆ ತೊಡಕುಗಳಿಗೆ ಕಾರಣವಾಗುವುದುಂಟು ಅಂತ. ನಾವು ಅಲ್ಪ ವಿರಾಮ, ಪೂರ್ಣ ವಿರಾಮ ಇವುಗಳನ್ನು ಸರಿಯಾಗಿ ಬಳಸಿಲ್ಲ ಅಂದರೆ, ಅಥವಾ ಯಾವುದೇ ಒಂದು ಲೇಖನ ಚಿಹ್ನೆಗಳನ್ನು ಬಳಸಿಲ್ಲ ಅಂದರೆ ಅದರ ಅರ್ಥ ಕೆಡತಕ್ಕಂಥ ಸಂಭವನೀಯತೆ ಇರುತ್ತೆ ಅಂತ. ಹಾಗಾಗಿ ಲೇಖನ ಚಿಹ್ನೆಗಳು ಅತ್ಯಂತ ಅಗತ್ಯ. ಈ ಕೆಳಗೆ ಪ್ರತಿಯೊಂದು ಲೇಖನ ಚಿಹ್ನೆ ವಿವರಗಳನ್ನು ಕೊಡಲಾಗಿದೆ. ಪೂರ್ಣ ವಿರಾಮ. ಮೊದಲನೇದಾಗಿ ಪೂರ್ಣ ವಿರಾಮದ ಕುರಿತು ನೋಡೋಣ. ಏನು ಪೂರ್ಣ ವಿರಾಮ ಅಂದರೆ, ಇಲ್ಲಿ ಲೇಖನ ಚಿಹ್ನೆ ಹೇಗೆ ಬಳಸ್ತೀವಿ ಅನ್ನೋದು ಕೂಡ ಬ್ರ್ಯಾಕೆಟಲ್ಲಿ ಹಾಕಿರೋದಿದೆ, ನೋಡಬಹುದು ನೀವು. ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು. ಉದಾಹರಣೆಗೆ, ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ ಅಂದರೆ ಒಂದು ವಾಕ್ಯ ಪೂರ್ಣವಾಗಿರ್ಬೇಕಲ್ಲಿ. ಅದು ಕ್ರಿಯೆಯಿಂದ ಕೂಡಿರ್ತಕ್ಕಂಥ ಒಂದು ವಾಕ್ಯ. ಅದು ಪೂರ್ಣ ಆದ ತಕ್ಷಣ ಏನು ಮಾಡ್ತೀವಿ ನಾವು, ಒಂದು ಪೂರ್ಣ ವಿರಾಮವನ್ನು ಬಳಸ್ತೀವಿ ಅಂತ. ನೆಕ್ಸ್ಟು ಅರ್ಧ ವಿರಾಮ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಅಂತ. ಸಾಮಾನ್ಯವಾಗಿ ಉಪವಾಕ್ಯಗಳಿಗೆ ಇದನ್ನು ಬಳಸ್ತೀವಿ, ಅರ್ಧ ವಿರಾಮವನ್ನು. ಉದಾಹರಣೆಯನ್ನು ನೋಡ್ಬೋದು ತಾವು. ತಾವು ಕಡಿಮೆ ಮಾತನಾಡಿದ್ದೀರಿ, ಇಲ್ಲಿ ಅರ್ಧ ವಿರಾಮವನ್ನು ಬಳಸಲಾಗಿದೆ. ಹೆಚ್ಚು ಕೆಲಸ ಮಾಡಿದ್ದೀರಿ. ಸೊ ಪೂರ್ಣ ವಾಕ್ಯ ಆದ ತಕ್ಷಣ ಒಂದು ಪೂರ್ಣ ವಿರಾಮವನ್ನು ಬಳಸಲಾಗಿದೆ. ಮುಂದೆ ಅಲ್ಪ ವಿರಾಮ. ಅಲ್ಪ ವಿರಾಮ ಅಂದರೆ, ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಗಳು ಬಂದಾಗ ಕೊನೆ ವಿಶೇಷ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪ ವಿರಾಮ ಬಳಸಬೇಕು ಅಂತ. ಅಂದರೆ ನಾವೇನೋ ಒಂದು ಸಂಬೋಧನೆ ಮಾಡಬೇಕಾದ್ರೆ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಗಳು ಬರ್ತಾವಲ್ಲ, ಆ ಬಂದಾಗ ಕೊನೆ ವಿಶೇಷ ಬಿಟ್ಟು ಉಳಿದವುಗಳ ಮುಂದೆ ಏನು ಮಾಡಬೇಕಾಗುತ್ತೆ, ಅಲ್ಪ ವಿರಾಮವನ್ನು ಬಳಸಬೇಕಾಗುತ್ತೆ. ಮತ್ತು ಬಹಳಷ್ಟು ನಾಮಪದಗಳನ್ನು ಕಂಟಿನ್ಯೂಸ್ ಆಗಿ ಬಳಸ್ತಾ ಇದ್ದಾಗಲೂ ಕೂಡ ನಾವೇನು ಮಾಡ್ತೀವಿ, ಅಲ್ಪ ವಿರಾಮನ ಬಳಸ್ತೀವಿ ಅಂತ. ಉದಾಹರಣೆಗೆ, ಬಟ್ಟೆ, ಗಿರಣಿ, ರಟ್ಟು, ಪೆನ್ಸಿಲ್, ಬೆಂಕಿಗಡ್ಡಿ, ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ ಅಂತ. ಹೀಗೆ ವಾಕ್ಯ ಪೂರ್ಣ ಆದ ತಕ್ಷಣ ಪೂರ್ಣ ವಿರಾಮ, ನಾಮಪದಗಳ ನಂತರದಲ್ಲಿ ಅಲ್ಪ ವಿರಾಮವನ್ನು ಬಳಸ್ತೀವಿ. ಪ್ರಶ್ನಾರ್ಥಕ. ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುವುದು. ಉದಾಹರಣೆ, ಲಕ್ಷ್ಮಣನು ಯಾರು ಅಂತ. ಸೊ ಪ್ರಶ್ನೆ ಮಾಡಬೇಕಾದ್ರೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೀವಿ ಸಾಮಾನ್ಯವಾಗಿ. ನಂತರ ಭಾವಸೂಚಕ. ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು. ಉದಾಹರಣೆ, ಅಯ್ಯೋ ಹೀಗಾಗಬಾರ್ದಿತ್ತು, ಇಲ್ಲಿ ಒಂದು ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಬಳಸಿದ್ದೀವಿ ಅಂತ. ನೆಕ್ಸ್ಟ್ ಉದ್ಧರಣ ಚಿಹ್ನೆ. ಇಲ್ಲಿ ಬ್ರ್ಯಾಕೆಟಲ್ಲಿದೆ ಉದ್ಧರಣ ಚಿಹ್ನೆ, ನೋಡ್ಬೋದು ನೀವು. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಏನು ಮಾಡ್ತೀವಿ ಅಂದರೆ ಈ ಚಿಹ್ನೆಯನ್ನು ನಾವು ಬಳಸ್ತೀವಿ ಅಂತ. ಉದಾಹರಣೆ, ಶಿಕ್ಷಣವು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಎಂದು ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿದರು. ಹೀಗೆ ಬೇರೆಯವರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ನಾವು ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ ಅಂತ. ನಂತರ ವಾಕ್ಯವೇಷ್ಟನ ಚಿಹ್ನೆ. ಇಲ್ಲಿ ಸಿಂಗಲ್ ಅಪಾಸ್ಟ್ರಫಿ ಅಂತ ಕೂಡ ಕರೀತಾರೆ ಇಂಗ್ಲಿಷ್ನಲ್ಲಿ. ಇಲ್ಲಿ ವಾಕ್ಯವೇಷ್ಟನ ಅಂತಂದರೆ, ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಸೂಚಿಸುವಾಗ ಈ ಚಿಹ್ನೆಯನ್ನು ಬಳಸಲಾಗ್ತದೆ ಅಂತ. ಉದಾಹರಣೆಗೆ, ಕನ್ನಡ ಭಾಷೆಯಲ್ಲಿ ಇಂಗ್ಲಿಷ್, ಪರ್ಷಿಯನ್, ಪೋರ್ಚುಗೀಸ್ ಭಾಷೆಗಳ ಪದಗಳನ್ನು ಬಳಸಲಾಗುತ್ತದೆ. ಹೀಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ, ಅಲ್ಲಿ ಮೇಲೆ ವಾಕ್ಯವೇಷ್ಟನ ಚಿಹ್ನೆಯನ್ನು ಹಾಕ್ತೀವಿ ಅಂತ. ನೆಕ್ಸ್ಟ್ ಆವರಣ ಚಿಹ್ನೆ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗ್ತದೆ ಅಂತ.
ಉದಾಹರಣೆಗೆ ನೀರನ್ನು ವಿಭಜಿಸಿದರೆ ಆಮ್ಲಜನಕ ಅಂದರೆ ಆಕ್ಸಿಜನ್, ಜಲಜನಕ ಅಂದರೆ ಹೈಡ್ರೋಜನ್ಗಳು ಉತ್ಪತ್ತಿಯಾಗುತ್ತವೆ. ಅಂದರೆ ಅಲ್ಲಿ ಏನು ಬಳಸಿರ್ತೀವೋ ಅದಕ್ಕೆ ಸಮನಾಗಿರ್ತಕ್ಕಂಥ ಮತ್ತೊಂದು ಪದ ಬಳಸುವಾಗ ಅದನ್ನು ಬಳಸಲಾಗುತ್ತೆ. ನೆಕ್ಸ್ಟ್ ವಿವರಣಾತ್ಮಕ ಚಿಹ್ನೆ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಉದಾಹರಣೆ ಪಂಚಮಹಾವಾದ್ಯಗಳು, ತಾಳ, ಹಳಗ, ಗಂಟೆ, ಮೌರಿ, ಸನಾದಿ ಅಂತ. ಈ ರೀತಿಯಾಗಿ ಈ ವಿವರಣಾತ್ಮಕ ಚಿಹ್ನೆ ಇದೆಲ್ಲ ಹಾಗೆ ಅದರ ಒಂದು ವಿವರಣೆಯನ್ನು ಹೇಳುವಾಗ ನಾವು ಬಳಸ್ತೀವಿ ಅಂತ. ಸೊ ಈ ಒಂದು ನೋಟ್ಸನ್ನು ನಾನು 9ನೇ ತರಗತಿಯ ಸಿರಿಗನ್ನಡ ಪುಸ್ತಕದಿಂದ ಮಾಡಿರ್ತಕ್ಕಂಥದ್ದು. ಸೊ ತಾವು ಕೂಡ ಬೇಕಾದರೆ ಪುಸ್ತಕವನ್ನು ಓದ್ಬೋದು. ತಮಗೆಲ್ಲರಿಗೂ ಕೂಡ ವಿವರಣಾತ್ಮಕ ಚಿಹ್ನೆ ಆಗಿರ್ಬೋದು, ಉದ್ಧರಣ ಚಿಹ್ನೆ ಆಗಿರ್ಬೋದು, ಎಲ್ಲ ಒಂದು ಚಿಹ್ನೆಗಳ ಸರಳವಾದ ಒಂದು ವಿವರ ಅರ್ಥ ಆಯಿತು ಅಂದ್ಕೊಳ್ತೀನಿ. ಅರ್ಥ ಆದರೆ ತಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.